ವಿಧಾನ ಪರಿಷತ್ತಿನ ಕಲಾಪ ಇಂದು ಆರಂಭಗೊಳ್ಳುತ್ತಿದ್ದಂತೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲಾಯಿತು. ಈ ವೇಳೆ ಸದಸ್ಯ ಪುಟ್ಟಣ್ಣ ಅವರು ಭೀಮರಾವ್ ಪಾಟೀಲ್ ಅವರು ಮೇಲ್ಮನೆಗೆ ಆಯ್ಕೆಯಾಗಿ 4 ವರ್ಷ ಕಳೆದರೂ ಅವರಿಗೆ ಕಚೇರಿ ನೀಡದೆ ಬೀದರ್ ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಸಭಾಪತಿಯವರ ಗಮನಕ್ಕೆ ತಂದರು. ನಮ್ಮ ಭೀಮರಾವ್ ಬಿ ಪಾಟೀಲ್ ಇವರು 4 ವರ್ಷ ಆಗಿದೆ ಮನೆ ಅಧ್ಯಕ್ಷ ಎಲೆಕ್ಟ್ ಆಗಿ ಬೀದರ್ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾಗಿದ್ದಾರೆ. ಇದುವರೆಗೆ ಅಲ್ಲಿ DC ಇವ್ರಿಗೊಂದು ಕಚೇರಿ ಕೊಟ್ಟಿಲ್ಲ ಮನೆ ಅಧ್ಯಕ್ಷರೇ ಕಚೇರಿಗೆ. ಆಯ್ತಾ, ಇದನ್ನ ತಾವು ಪತ್ರ ಬರೆದಿದ್ದೀರಿ 14/9/2023 ನಿಮ್ಮ ಕಚೇರಿಯಿಂದ ಪತ್ರ ಹೋಗೋದವ್ರಿಗೆ ಇವ್ರಿಗೆ ನೀವು ಈ ತರ ಕಚೇರಿ ಕೊಡಬೇಕು ಅಂತ. ಇದಕ್ಕೇನು ಕಿಮ್ಮತ್ತಿಲ್ಲ ಇದಕ್ಕೆ. ಆಗ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೀದರ್ ಜಿಲ್ಲಾಧಿಕಾರಿಗಳು ನಾಳೆ ಖುದ್ದು ತಮ್ಮ ಕಚೇರಿಗೆ ಹಾಜರಾಗಿ ಈ ಕುರಿತು ಸ್ಪಷ್ಟ ಮಾಹಿತಿ ನೀಡುವಂತೆ ಸದನದಲ್ಲಿ ಸೂಚನೆ ನೀಡಿದರು. ಈಗ ನೀವು ಡೈರೆಕ್ಷನ್ ಫ್ರಮ್ ದಿ ಚೇರ್ 11 ಗಂಟೆಗೆ ನಾವು ಆಫೀಸ್ನಾಗ ಇರಬೇಕು. ಇಲ್ದಿದ್ರೆ ಮುಂದಿನ ಕ್ರಮ ತಗೊಳ್ಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಕರೆಸೋದು 11 ಗಂಟೆ. ಸಿ ಮಸ್ಟ್ ಬಿ ಹಿಯರ್ ಇನ್ ಮೈ ಆಫೀಸ್. ಇವತ್ತು ಸಮಾನ್ ಮಾಡಿ ನಾಳೆ ಬೆಳಗ್ಗೆ. ಈ ವೇಳೆ ಮಧ್ಯಪ್ರವೇಶಿಸಿದ ಪುಟ್ಟಣ್ಣ ಸಭಾಪತಿಯವರ ಕಚೇರಿಯಿಂದಲೇ 2023 ಸೆಪ್ಟೆಂಬರ್ 4ರಂದು ಭೀಮರಾವ್ ಪಾಟೀಲ್ ಅವರಿಗೆ ಕಚೇರಿ ನೀಡುವಂತೆ ಪತ್ರ ಬರೆಯಲಾಗಿತ್ತು. ಅಲ್ಲದೆ ಬೀದರ್ನಲ್ಲಿ ನಡೆದ ಹಕ್ಕು ಬಾಧ್ಯತಾ ಸಮಿತಿ ಸಭೆಯಲ್ಲೂ ಭೀಮರಾವ್ ಪಾಟೀಲ್ ಅವರಿಗೆ ಕಚೇರಿ ನೀಡುವಂತೆ ಸೂಚನೆ ನೀಡಲಾಗಿತ್ತು. ಆದರೆ ಈವರೆಗೆ ಈ ಬಗ್ಗೆ ಕ್ರಮ ಕೈಗೊಳ್ಳದ ಜಿಲ್ಲಾಧಿಕಾರಿಗಳಿಗೆ ಸಮನ್ಸ್ ನೀಡಿ ನಾಳೆಯೇ ಸದನಕ್ಕೆ ಕರೆಸಿ ಎಚ್ಚರಿಕೆ ನೀಡಬೇಕೆಂದು ಒತ್ತಾಯಿಸಿದರು. ಕರ್ಸಿಸಿ ಅವ್ರನ್ನ ಜೈಲಿಗೆ ಹಾಕ್ಬೇಕು. ಅವ್ರನ್ನ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಸದಸ್ಯರ ಪರವಾಗಿ, ದಯಮಾಡಿ ತಾವು ನಮ್ಮ ನೆರವು ಬರಲೇಬೇಕು. ಥ್ಯಾಂಕ್ ಯು. ಈಗಾಗಲೇ ಅವ್ರು ಕೂಡ ಹೇಳೋದು ತಮಗೂ ಕೂಡ ಗಮನಕ್ಕೆ ತಂದಿದೆ. ನಂತರ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಭೀಮರಾವ್ ಪಾಟೀಲ್ ಅವರಿಗೆ 4 ವರ್ಷ ಕಳೆದರೂ ಕಚೇರಿ ನೀಡದಿರುವುದು ಸದನದ ಸದಸ್ಯರಿಗೆ ಮಾಡಿರುವ ಅಪಮಾನ, ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ದಯವಿಟ್ಟು ತಾವು ಕರೆಸಿಬಿಟ್ಟು ಇಲ್ಲಿ ಚಿಮಾರಿ ಹಾಕುವಂತ ಕೆಲಸ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಪ್ರತಾಪ್ ಸಿಂಹ ಇದ್ದಾರೆ. ನಮ್ಮ ಜಿಲ್ಲೆಗಳಲ್ಲಿ ನಮಗೆ ನಾವು ಹೇಗೆ ಹೇಳಿದ್ದೇವೆ ಸದಸ್ಯರಾದ ಐವನ್ ಡಿಸೋಜಾ ಸಹ ಇದಕ್ಕೆ ಧ್ವನಿಗೂಡಿಸಿದರು. ಈಗಾಗಲೇ ಸದಸ್ಯರು ವ್ಯಕ್ತಪಡಿಸಿರ್ತಕ್ಕಂಥ ಈ ಮಧ್ಯೆ ಸಭಾನಾಯಕ ಬೋಸರಾಜು ಅವರು ಮುಖ್ಯ ಕಾರ್ಯದರ್ಶಿ ಮುಖಾಂತರ ಜಿಲ್ಲಾಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗುವುದು ಎಂದು ಹೇಳಿದರು. ತೆಗೆದುಕೊಂಡು ತಕ್ಷಣ ಚೀಫ್ ಸೆಕ್ರೆಟರಿ ಅವರ ಮುಖಾಂತರ ಯಾಕೆ ಈ ರೀತಿಯಾಗಿತ್ತು ಮತ್ತು ಅವರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು, ತಕ್ಷಣ ಸರ್ಕಾರ ಅವರ ಬಗ್ಗೆ